ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಕೂಡ ನಿಮ್ಮ ಕೂದಲು ಉದುರೋ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರನ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ನಿಮ್ಮ ಹೇರ್ ಫಾಲ್ ಕಡಿಮೆ ಆಗಿ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಈ ಒಂದು ರೆಮಿಡಿನ ಉಪಯೋಗಿಸಿದ ನಂತರ ನೀವೇ ನೋಡಿಕೊಂಡೇ ಆಶ್ಚರ್ಯ ಪಡ್ಕೊಳ್ತೀರಾ. ಕೆಮಿಕಲ್ ಬಳಸೋದ್ರಿಂದ ಇವತ್ತಿನ ಕಾಲದಲ್ಲಿ ಬಹಳಷ್ಟು ಹೇರ್ ಫಾಲ್ ಪ್ರಾಬ್ಲಮ್ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಆದರೆ ಮನೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಕೂದಲು ಆರೈಕೆಗೆ ನಾವು ಚೆನ್ನಾಗಿ ಇಟ್ಕೊಳ್ಬಹುದು ಅಂತ ನೋಡ್ಕೊಳ್ಳೋಣ ಬನ್ನಿ, ತಡ ಮಾಡದೆ ವೀಕ್ಷಕರೇ. ಇಲ್ಲಿ ನೋಡಿ, ನಾನು ತೊಗೊಂಡಿರುವಂಥದ್ದು ಹಸಿ ಶುಂಠಿ ವೀಕ್ಷಕರೇ. ಏನಪ್ಪ ಕೂದಲು ಬೆಳವಣಿಗೆಗಾಗಿ ಹಸಿ ಶುಂಠಿನ ಬಳಸ್ತಾರ ಅಂತ ಅನ್ಕೋತೀರಾ? ಹೌದು ವೀಕ್ಷಕರೇ, ನಿಶ್ಚಿತ. ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಬಹಳಷ್ಟು ಚೆನ್ನಾಗಾಗುತ್ತೆ. ನೋಡಿ, ಸ್ಕ್ಯಾಲ್ಪ್ ಮೇಲೆ ಯಾವುದೇ ಒಂದು ಇನ್ಫೆಕ್ಷನ್ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ ಕೂಡ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ. ಅದನ್ನು ತಡೆಯುವಂಥ ಶಕ್ತಿ ಈ ಒಂದು ಹಸಿ ಶುಂಠಿಯಲ್ಲಿ ಇರುತ್ತೆ. ಜೊತೆಗೆ ಈ ಒಂದು ಚಳಿಗಾಲದಲ್ಲಿ ಇಂಥ ರೆಮಿಡಿನ ಉಪಯೋಗಿಸ್ಕೊಂಡ್ರೆ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ಕ್ಯಾಲ್ಪ್ಗೆ. ಈ ಒಂದು ಚಳಿಗಾಲದಲ್ಲಿ ಬಹಳಷ್ಟು ಡ್ರೈ ಆಗಿಬಿಡುತ್ತೆ ಅಲ್ವಾ, ಹಾಗಾಗಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು 8ರಿಂದ 10 ಲವಂಗ ಕೂಡ ತೊಗೊಂಡಿದ್ದೀನಿ. ಲವಂಗ ಅಂತೂ ಕೂದಲು ಬೆಳವಣಿಗೆ ಆರೈಕೆಗೆ ಭಾಳಷ್ಟು ಒಳ್ಳೆಯದು ವೀಕ್ಷಕರೇ. ಕೂದಲನ್ನ ಬೆಳಗೋಸ್ಕರ ಇದು ಭಾಳಷ್ಟು ಚೆನ್ನಾಗಿ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಮೆಂತ್ಯಕಾಳು. 1-2 ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲರೂ ಸಹ ಭಾಳಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಇದೆ. ಅದು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ನೋಡಿರಿ, ಇವಾಗ ರೆಮಿಡಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೀನಿ. ಅದಕ್ಕೆ ಪೂರ್ತಿ ಒಂದು ಫುಲ್ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಯಾವ ನೀರು ನಾವು ಕುಡಿಯೋಕ್ಕೆ ಬಳಸ್ತೀವಲ್ವ ಆ ಒಂದು ನೀರು 1 ಗ್ಲಾಸಷ್ಟು ಇಲ್ಲಿ ಹಾಕ್ಕೊಳ್ಬೇಕು. ಕ್ವಾಂಟಿಟಿನ ಕಡಿಮೆ ಹೆಚ್ಚು ನಿಮ್ಮ ಲೆಂತಿನ ಪ್ರಕಾರ ನೀವು ಇಲ್ಲಿ ಮಾಡ್ಕೊಳ್ಬೋದು ವೀಕ್ಷಕರೇ. ನೋಡಿ, ಇವಾಗ ಇದು ಸ್ವಲ್ಪ ಬಿಸಿ ಆಗಿದ ನಂತರ 3 ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಲ್ವ ನಾವು, ಅದನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರ್ತೀನಿ. ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ ಇದ್ರ ಕಲರ್ ಚೇಂಜ್ ಆಗೋವರೆಗೂ, ಹಾಗೂ ನಾವು 3 ಇಂಗ್ರೀಡಿಯೆಂಟನ್ನು ಹಾಕಿದೇವಲ್ವ ಅದು ತಮ್ಮ ಪ್ರಾಪರ್ಟೀಸ್, ತಮ್ಮ ಒಂದು ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡೋವರೆಗೂ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ವೀಕ್ಷಕರೇ. ಭಾಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ, ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೂ ಇನ್ನೊಂದು ಮಾತು ಹೇಳ್ತೀನಿ ವೀಕ್ಷಕರೇ, ಈ ಒಂದು ರೆಮಿಡಿ ಅಂದರೆ ಯೂಸ್ ಮಾಡೋ ಮೊದಲು ನೀವು ಪ್ಯಾಚ್ ಟೆಸ್ಟ್ ಕೂಡ ಮಾಡ್ಕೊಂಡು ನೋಡಿ. ಪ್ಯಾಚ್ ಟೆಸ್ಟ್ ಏನಪ್ಪ ಅಂತ ಕೇಳಿದ್ರೆ, ಸ್ವಲ್ಪ ಹಸಿ ಶುಂಠಿನ ತೊಗೊಂಡು ನಿಮ್ಮ ಅಂದರೆ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಕೂದಲು ಇರುತ್ತಲ್ಲ, ಸ್ವಲ್ಪ ಕೂದಲು ಅಲ್ಲಿ ಹಚ್ಕೊಂಡು ನೋಡಬೇಕು ವೀಕ್ಷಕರೇ. ಒಂದು 5-10 ನಿಮಿಷ ಬಿಟ್ಟು ನೋಡಿ, ನಿಮ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಇದು ಎಲ್ಲರ ಸಲುವಾಗೇನಿಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಹಸಿ ಶುಂಠಿ ಅವರಿಗೆ ಬರೋದಿಲ್ಲ ವೀಕ್ಷಕರೇ. ಅದರಿಂದ ಅವ್ರಿಗೆ ಎಲರ್ಜಿ ಇರುತ್ತೆ. ಹಾಗಾಗಿ ಅವ್ರು ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ ಆಗಬಹುದು. ಜಾಸ್ತಿ ಜನರಿಗೆ ಈ ಥರ ಆಗೋದಿಲ್ಲ, ಆದರೆ ಕೆಲವೊಬ್ಬರಿಗೆ ಎಂಥ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ವೀಕ್ಷಕರೇ ಮೊದಲೇ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೀರಿನ ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಂತ. ಮೆಂತ್ಯಕಾಳು ಹಾಗೂ ಲವಂಗ ಕೂಡ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಎಷ್ಟು ಚೆನ್ನಾಗಿ ಬಿಡುಗಡೆ ಮಾಡ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ. ನಿಮಗೆ ಹಸಿ ಶುಂಠಿಯಿಂದ ಪ್ರಾಬ್ಲಮ್ ಇದ್ದರೆ ಇಲ್ಲಿ ನೀವು ಈರುಳ್ಳಿ ಉಪಯೋಗ ಕೂಡ ಮಾಡ್ಕೊಳ್ಬೋದು ವೀಕ್ಷಕರೇ. ಯಾಕಂದರೆ ಅದು ಕೂಡ ನಮ್ಮ ಕೂದಲು ಬೆಳವಣಿಗೆ ಆರೈಕೆಗೆ ಭಾಳಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದ್ರ ಬದಲಾಗಿ ನೀವು ಈರುಳ್ಳಿನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಬೆಸ್ಟ್ ರೆಮಿಡಿ. ಯಾಕಂದರೆ ಈ ಒಂದು ಹಸಿ ಶುಂಠಿಯಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿರುತ್ತೆ. ಕೂದಲು ಬೆಳವಣಿಗೆ ಆಗುತ್ತೆ. ಸ್ಕ್ಯಾಲ್ಪ್ ಮೇಲೆ ಇರುವಂಥ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಯಾಕಂದರೆ ಮೆಂತ್ಯಕಾಳದಲ್ಲಿ ವೈಟಮಿನ್ ಸಿ, ಫ್ಯಾಟಿ ಆ್ಯಸಿಡ್, ಒಮೆಗಾ 3 ಇರೋದ್ರಿಂದ ಇದು ನಮ್ಮ ಸ್ಕ್ಯಾಲ್ಪ್ಗೆ ಕ್ಲೀನ್ ಮಾಡಿ ಹೊಟ್ಟೆಲ್ಲ ತೆಗೆದುಹಾಕುತ್ತೆ. ಹಾಗೂ ನಾವು ಏನು ಲವಂಗ ಹಾಕಿದೆಯಲ್ಲ ಅದು ನಮ್ಮ ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ರೀತಿಯಲ್ಲಿ ಮಾಡುತ್ತೆ. ಹಾಗಾಗಿ 3 ಕೂಡ ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುವಂಥ ರೆಮಿಡಿ ನಿಮ್ಮ ಹತ್ರ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಕೆಮಿಕಲ್ ಸೀರಮ್ ಹಚ್ಕೊಳ್ಳೋ ಬದಲು ಈ ಥರ ಮಾಡ್ಕೊಂಡು ನೋಡಿ ವೀಕ್ಷಕರೇ. ಯಾಕಂದರೆ ನಾವು ಎಷ್ಟೇ ದುಬಾರಿ ಹಣವನ್ನು ಖರ್ಚು ಮಾಡಿದ್ರೂ ಕೂಡ ನಮಗೆ ಆ ಒಂದು ರಿಸಲ್ಟ್, ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರೇ. ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಹಾಳಾಗ್ತಾ ಹೋಗುತ್ತೆ ಹೊರತು ಇದರಿಂದ ಏನು ನಮಗೆ ಉಪಯೋಗ ಬರೋದಿಲ್ಲ. ಇವಾಗ ನೋಡಿ, ಇದು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದನ್ನು ಆಫ್ ಮಾಡ್ಕೊತೀನಿ.
1 ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಲ್ವ ವೀಕ್ಷಕರೇ, ಅದು ಪೂರ್ತಿ ಒಂದು ಅರ್ಧ ಗ್ಲಾಸ್ಗಿಂತನೂ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಬೋಲ್ ತೊಗೊಂಡಿದ್ದಕ್ಕೆ ನಾನು ಸೋರಿಸ್ಕೊತಾ ಇದ್ದೀನಿ. ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ 5 ನಿಮಿಷ. ಆಮೇಲೆ ಇವಾಗ ನೋಡಿ ಇದನ್ನು ಸೋರಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುವಂಥ ರೆಮಿಡಿ ಇಲ್ಲಿ ರೆಡಿಯಾಗಿ ಬಿಟ್ಟಿದೆ ಅಂತ ನೋಡ್ಕೋಬೋದು. ಈ ಒಂದು ಮ್ಯಾಜಿಕ್ ನೀರನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಕೂಡ ನಿಮ್ಮನ್ನು ಹೇಳ್ತೀನಿ ನೋಡಿ. ಇದನ್ನು ನೀವು ನೈಟ್ ಸಿರಪ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಇದನ್ನು ನೀವು ಡೈಲಿ ನಿಮ್ಮ ನೈಟ್ ಮಲಗುವಾಗ ಸ್ಕ್ಯಾಲ್ಪ್ಗೆ ಕೂಡ ಹಚ್ಕೊಳ್ಬಹುದು. ಇದರಲ್ಲಿ ಒಂದು ಅರ್ಧದಷ್ಟು ಲಿಂಬೆ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಮ್ಮೆ ನಮ್ಮ ಸ್ಕ್ಯಾಲ್ಪ್ನಲ್ಲಿ ತುಂಬಾ ಡ್ಯಾಂಡ್ರಫ್ ಆಗುತ್ತೆ, ತುಂಬ ಕೂದಲು ಡ್ರೈ ಆಗುತ್ತವೆ ಅಲ್ಲ, ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಲಿಂಬೆ ಹಣ್ಣಿನ ರಸದಲ್ಲಿ ಇರುತ್ತೆ. ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ. ಸೊ ಇದನ್ನು ಹಾಕ್ಕೋಬಹುದು, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಇದಂತೂ ರೆಡಿ ಆಗಿಬಿಟ್ಟಿದೆ. ಇವಾಗ ಇದನ್ನು ನಾನು ಹೇಳಿದ ರೀತಿಯಲ್ಲಿ ನೀವು ಅಂದರೆ ಸೀರಮ್ ಥರ ಕೂಡ ನೈಟ್ಗೆ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಪ್ಪ ನಮ್ಮ ಹತ್ರ ಆ ಥರ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದರೆ ಯಾವ ಒಂದು ಶಾಂಪೂನ ನೀವು ನಿಮ್ಮ ತಲೆ ಸ್ನಾನಕ್ಕೆ ಮಾಡೋಕ್ಕೆ ಬಳಸ್ತೀರಲ್ಲ, ಆ ಒಂದು ಶಾಂಪೂನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಒಂದು ಸೀರಮ್ನ ಹಚ್ಕೊಂಡು ಒಂದು 10 to 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. 10 ರಿಂದ 20 ನಿಮಿಷ ಬಿಟ್ಬಿಟ್ಟು ಮತ್ತೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ನಿಮ್ಮ ಕೂದಲು ಆರೈಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯಪಡ್ತೀರ. ವಾರದಲ್ಲಿ 3 ಸಲ ಈ ಥರ ಮಾಡ್ಕೊತ ಬನ್ನಿ ವೀಕ್ಷಕರೇ. ಕಂಟಿನ್ಯೂ ಸ್ವಲ್ಪ ದಿನ ಮಾಡಬೇಕಾಗುತ್ತೆ, ಒಂದೇ ಸಲ ರಿಸಲ್ಟ್ ಸಿಗೋದಿಲ್ಲ. ಸೊ ಇದನ್ನು ಕಂಟಿನ್ಯೂ ಸ್ವಲ್ಪ ದಿನ ಮಾಡಿ ವಾರದಲ್ಲಿ 3 ಸಲ ಮಾಡಿ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ಕೊಳ್ತೀರ.